ಗ್ರೀನ್ ಕಾರ್ಡ್ ನಿಯಮಕ್ಕೆ ಐಟಿ ದಿಗ್ಗಜರ ಕಿಡಿ. ವೈದ್ಯರು ವಿಜ್ಞಾನಿಗಳ ಸಂಖ್ಯೆ ಕುಸಿಯಲಿದೆ ಎಂದು ವಾರ್. ಎಸ್ ವೀಕ್ಷಕರೇ, ಈಗಾಗಲೇ ಅಮೆರಿಕದ ಗ್ರೀನ್ ಕಾರ್ಡ್ ಹೊಸ ರೂಲ್ಸ್ ನಿಂದ ಅನಿವಾಸಿ ಭಾರತೀಯರು ಕಂಗಾಲಾಗಿದ್ದಾರೆ. ಇದರ ಎಫೆಕ್ಟ್ ತುಂಬಾ ಕಠೋರವಾಗಿರಲಿದೆ ಎಂದು ಐಟಿ ದಿಗ್ಗಜರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಮತ್ತೊಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ರವರ ಒಂದೇ ಒಂದು ನಿರ್ಧಾರ ಎಲ್ಲರನ್ನು ಕೆರಳಿಸಿದೆ. ಹೌದು, ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳು ಇನ್ನು ಮುಂದೆ ಅಮೆರಿಕದಲ್ಲಿ ಇರೋ ಹಾಗಿಲ್ಲ. ಅವರು ತಮ್ಮ ಸ್ವದೇಶಕ್ಕೆ ಮರಳಿ ಹೋಗಿ ಅಲ್ಲಿಂದನೇ ಅರ್ಜಿ ಸಲ್ಲಿಸಬೇಕು ಅನ್ನೋ ಟ್ರಂಪ್ ಸರ್ಕಾರದ ಹೊಸ ನೀತಿ ಈಗ ಅಕ್ಷರಶಃ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ. ಈ ನಿರ್ಧಾರದ ವಿರುದ್ಧ ಇವತ್ತು ಲಿಂಕ್ಡ್ಇನ್, ಕೊರ್ಸೆರಾ ಮತ್ತು ವೈ ಕಾಂಬಿನೇಟರ್ ನಂತಹ ಜಗತ್ ಪ್ರಸಿದ್ಧ ಕಂಪನಿಗಳ ಸಂಸ್ಥಾಪಕರು ಅಕ್ಷರಶಃ ಕೆಂಡಕ್ಕರಿದ್ದಾರೆ. ಇದರಿಂದ ಅಮೆರಿಕದಲ್ಲಿನ ವೈದ್ಯರು ವಿಜ್ಞಾನಿಗಳ ಸಂಖ್ಯೆ ಕುಸಿಯಲಿದೆ ಎಂದು ವಾರ್ ಮಾಡಿದ್ದಾರೆ. ಅಷ್ಟಕ್ಕೂ ಈ ಹೊಸ ನಿಯಮದಿಂದ ಅಮೆರಿಕಕ್ಕೆ ಆಗುವ ನಷ್ಟವೇನು? ಲಿಂಕ್ಡ್ಇನ್ ಸಂಸ್ಥಾಪಕ ರೀಡ್ ಹಾಫ್ಮನ್ ಕೆಂಡಾಮಂಡಲವಾಗಿದ್ಯಾಕೆ? ನಮಗೆ ಇನ್ಮುಂದೆ ಡಾಕ್ಟರ್ಗಳು ಸಿಗಲ್ಲ ಅಂತ ಹೇಳ್ತಿರೋದು ಯಾಕೆ? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ಏನಿದು ಡೊನಾಲ್ಡ್ ಟ್ರಂಪ್ ತಂತ್ರ? ಎಸ್ ವೀಕ್ಷಕರೇ, ಮೊದಲು ನಾವು ಅಮೆರಿಕದ ಇಮಿಗ್ರೇಷನ್ ಇಲಾಖೆ ಅಂದ್ರೆ USCIS ಹೊರಡಿಸಿರುವ ಆ ಶಾಕಿಂಗ್ ಮೆಮೊ ಬಗ್ಗೆ ನೋಡ್ತಾ ಹೋಗೋಣ. ಟ್ರಂಪ್ ಸರ್ಕಾರ ಈಗ ಒಂದು ಹಠಕ್ಕೆ ಬಿದ್ದು. ಅವರ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಮತ್ತು ತಾತ್ಕಾಲಿಕ ಉದ್ಯೋಗಿಗಳು ಅಮೆರಿಕಕ್ಕೆ ಬರುವುದು ಕೇವಲ ಒಂದು ಸಣ್ಣ ಅವಧಿಗೆ ಮಾತ್ರ. ಆ ಭೇಟಿಯನ್ನವರು ಗ್ರೀನ್ ಕಾರ್ಡ್ ಪಡೆದುಕೊಳ್ಳೋಕೆ ಮೊದಲನೇ ಮೆಟ್ಟಿಲಾಗಿ ಬಳಸಿಕೊಳ್ಳುವ ಹಾಗಿಲ್ಲ. ಹೌದು, ಅಮೆರಿಕದ ಅಧಿಕಾರಿ ಜಾಕ್ ಕ್ಲಾರರ್ ಹೇಳುವ ಪ್ರಕಾರ ಜನರು ವೀಸಾ ಅವಧಿ ಮುಗಿದ ಮೇಲೂ ಸದ್ದಿಲ್ಲದೆ ಅಮೆರಿಕದಲ್ಲಿ ಅಕ್ರಮವಾಗಿ ಉಳಿದುಕೊಳ್ತಿದ್ದಾರೆ. ಇದನ್ನ ತಡೆಯೋಕೆ ಅವರು ತಮ್ಮ ದೇಶಕ್ಕೆ ಮರಳಿ ಹೋಗಿ ಅಲ್ಲಿಂದಲೇ ಅರ್ಜಿ ಸಲ್ಲಿಸಬೇಕು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಈ ಒಂದು ಸಣ್ಣ ನಿಯಮದ ಹಿಂದೆ ಅಡಗಿರುವ ಅಕ್ಷರಶಃ ಲಕ್ಷಾಂತರ ಭಾರತೀಯರ ಕೆರಿಯರ್ ಅನ್ನ ಧ್ವಂಸ ಮಾಡುವ ಸಂಚು ಅಂತಾನೆ ವಿಶ್ಲೇಷಿಸಲಾಗ್ತಿದೆ. ಇದು ಅಮೆರಿಕದ ಆತ್ಮಹತ್ಯೆಯಿಂದ ರೀಡ್ ಹಾಫ್ಮನ್ ಕಿಡಿ. ಎಐ ಸಂಶೋಧಕರು ದೇಶ ಬಿಟ್ಟು ಹೋಗ್ಬೇಕಾ? ವೀಕ್ಷಕರೇ, ಈ ಸುದ್ದಿಯನ್ನ ಕೇಳಿ ಲಿಂಕ್ಡ್ಇನ್ ಸಂಸ್ಥಾಪಕ ರೀಡ್ ಹಾಫ್ಮನ್ ಅಕ್ಷರಶಃ ಬೆಂಕಿ ಉಗುಳಿದ್ದಾರೆ. ಅವರು ತಮ್ಮ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದು ಅದು ಇವತ್ತು ಇಡೀ ಜಗತ್ತಿನಲ್ಲಿ ವೈರಲ್ ಆಗ್ತಾ ಇದೆ. ಅವರ ಪ್ರಕಾರ ಇದರ ಅರ್ಥ ಏನ್ ಗೊತ್ತಾ? ಅಮೆರಿಕದಲ್ಲಿರುವ ಅತ್ಯುತ್ತಮ ಎಐ ಸಂಶೋಧಕರು, ಟೆಕ್ ಉದ್ಯೋಗಿಗಳು ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಈಗ ತಮ್ಮ ಕೆಲಸವನ್ನ ಅರ್ಧಕ್ಕೆ ಬಿಟ್ಟು ದೇಶ ಬಿಟ್ಟು ಹೋಗ್ಬೇಕಾ? ಅವರು ಭಾರತ ಮತ್ತು ಚೀನಾಗೆ ಮರಳಿ ಹೋಗಿ ಅಲ್ಲಿನ ಎಂಬೆಸಿಗಳ ಮುಂದೆ ವರ್ಷಾನುಗಟ್ಟಲೆ ಸಾಲು ನಿಲ್ಬೇಕಂತ ಪ್ರಶ್ನೆ ಮಾಡಿದ್ದಾರೆ. ಹಾಫ್ಮನ್ ರವರ ಪ್ರಕಾರ ಈ ನಿರ್ಧಾರ ಅಮೆರಿಕದ ಟೆಕ್ ಉದ್ಯಮಕ್ಕೆ, ಬಿಸಿನೆಸ್ ಮತ್ತು ಒಟ್ಟಾರೆ ಅಮೆರಿಕದ ಅಭಿವೃದ್ಧಿಗೆ ಅತಿ ದೊಡ್ಡ ಕೊಡಲಿಪೆಟ್ಟು ನೀಡಲಿದೆ. ಪ್ರತಿಭಾವಂತರು ಕೂಡ ಇನ್ನು ಮುಂದೆ ಅಮೆರಿಕದ ವೀಸಾಕ್ಕಾಗಿ ದಶಕಗಳ ಕಾಲ ತಮ್ಮ ಸ್ವದೇಶಗಳಲ್ಲಿ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯುಎಸ್ಗೆ ಇನ್ನು ಮುಂದೆ ಡಾಕ್ಟರ್, ವಿಜ್ಞಾನಿಗಳು ಸಿಗಲ್ಲ. ಎಐ ರೇಸ್ ನಲ್ಲಿ ಅಮೆರಿಕಕ್ಕೆ ಭಾರಿ ಹಿನ್ನಡೆ. ವೀಕ್ಷಕರೇ, ಇನ್ನು ಕೊರ್ಸೆರಾ ಸಂಸ್ಥಾಪಕ ಮತ್ತು ಎಐ ಲೋಕದ ಮಾಂತ್ರಿಕ ಅಂತಾನೆ ಕರೆಸಿಕೊಳ್ಳುವ ಆಂಡ್ರೋ ಎಂಜಿ ಅವರ ಮಾತುಗಳು ಇವತ್ತು ಅಮೆರಿಕನ್ನರ ಕಣ್ಣು ತೆರೆಸುವಂತಿದೆ. ಅವರು ಹೇಳುವ ಪ್ರಕಾರ ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳನ್ನ ತಮ್ಮ ದೇಶಕ್ಕೆ ಮರಳಿ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿರೋದು ಕೇವಲ ಒಂದು ನಿಯಮವಲ್ಲ, ಇದೊಂದು ಲಗಾಮಿಲ್ಲದ ಅಟ್ಯಾಕ್. ಹೌದು, ಕಾನೂನುಬದ್ಧವಾಗಿ ಅಮೆರಿಕಕ್ಕೆ ಬಂದವರ ಮೇಲೆ ಟ್ರಂಪ್ ಸರ್ಕಾರ ಇವತ್ತು ದೌರ್ಜನ್ಯವನ್ನ ಎಸಗ್ತಾ ಇದೆ. ಇದರಿಂದಾಗಿ ಅಮೆರಿಕದಲ್ಲಿ ಇನ್ನು ಮುಂದೆ ನುರಿತ ವೈದ್ಯರು, ಸಂಶೋಧಕರು, ವಿಜ್ಞಾನಿಗಳು ಮತ್ತು ಶಿಕ್ಷಕರ ಭೀಕರ ಕೊರತೆ ಉಂಟಾಗಲಿದೆ. ವಿಶೇಷವಾಗಿ ಎಐ ತಂತ್ರಜ್ಞಾನದಲ್ಲಿ ಅಮೆರಿಕ ಇವತ್ತು ಜಗತ್ತಿನ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ಹೊಸ ನಿಯಮದಿಂದಾಗಿ ಆ ಪ್ರತಿಭಾವಂತರೆಲ್ಲ ತಮ್ಮ ದೇಶಕ್ಕೆ ಮರಳಿದ್ರೆ ಅಮೆರಿಕದ ಸ್ಪರ್ಧಾತ್ಮಕ ಶಕ್ತಿ ಕುಸಿದು ಹೋಗುತ್ತೆ. ಚೀನಾದಂತಹ ಶತ್ರು ರಾಷ್ಟ್ರಗಳಿಗೆ ಇದು ವರದಾನವಾಗಲಿದೆ ಅನ್ನೋದು ಆಂಡ್ರೋ ರವರ ದೊಡ್ಡ ಆತಂಕವಾಗಿದೆ. ಬುದ್ಧಿವಂತ ಜನ ನಮಗೆ ಬೇಕು ಎಂದ ಗ್ಯಾರಿ ಟಾನ್. ವೈ ಕಾಂಬಿನೇಟರ್ ಸಂಸ್ಥಾಪಕರಿಂದ ಚೀಮಾರಿ. ಎಸ್ ವೀಕ್ಷಕರೇ, ಅಮೆರಿಕದ ಅತಿ ದೊಡ್ಡ ಸ್ಟಾರ್ಟ್ಅಪ್ ಇನ್ಕ್ಯುಬೇಟರ್ ವೈ ಕಾಂಬಿನೇಟರ್ನ ಗ್ಯಾರಿ ಟಾನ್ ಕೂಡ ಈ ಬಗ್ಗೆ ಭಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರು ಈ ಪಾಲಿಸಿಯನ್ನ ಬ್ಯಾಡ್ ಅಂಡ್ ಮಿಸ್ಗೈಡೆಡ್ ಅಂದ್ರೆ ಅತ್ಯಂತ ಕೆಟ್ಟ ಮತ್ತು ದಾರಿ ತಪ್ಪಿದ ನಿರ್ಧಾರ ಅಂತ ಕರೆದಿದ್ದಾರೆ. ಅಮೆರಿಕದ ಭವಿಷ್ಯವನ್ನ ಕಟ್ಟೋಕೆ ನಮಗೆ ಪ್ರಪಂಚ ಅತ್ಯಂತ ಬುದ್ಧಿವಂತ ಜನರ ಅಂದ್ರೆ ಸ್ಮಾರ್ಟ್ ಪೀಪಲ್ ಅಗತ್ಯವಿದೆ. ಅಂತಹ ಜನರನ್ನ ನಾವು ಅಪ್ಪಿಕೊಳ್ಳೋ ಬದಲು ಅವರನ್ನ ಹೊರಹಾಕ್ತೀವಿ ಅಂದ್ರೆ ನಮ್ಮ ದೇಶದ ಆರ್ಥಿಕತೆಯನ್ನ ನಾವೇ ಹಳ್ಳಕ್ಕೆ ತಳ್ತಿದೀವಿ ಅಂತ ಗ್ಯಾರಿ ಟಾನ್ ಗುಡುಗಿದ್ದಾರೆ. ಇಲ್ಲಿ ಟೆಕ್ ನಾಯಕರು ಕೂಡ ಟ್ರಂಪ್ ರವರ ಈ ಮೊಂಡುತನದ ನಿರ್ಧಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಹೇಳತೀರದಾಗಿದೆ ಭಾರತೀಯ ಟೆಕ್ಕಿಗಳ ಸ್ಥಿತಿ.
ಗ್ರೀನ್ ಕಾರ್ಡ್ ಬ್ಯಾಕ್ಲಾಗ್ ಅನಿಶ್ಚಿತತೆಯ ನರಕ. ವೀಕ್ಷಕರೇ, ಹೊಸ ರೂಲ್ಸ್ ನಿಂದ ಅತಿ ಹೆಚ್ಚು ಪೆಟ್ಟು ಬೀಳೋದು ಯಾರಿಗೆ ಗೊತ್ತಾ? ಅದು ನಮ್ಮ ಭಾರತೀಯರಿಗೆ. ಇವತ್ತು ಅಮೆರಿಕದಲ್ಲಿ ಲಕ್ಷಾಂತರ ಭಾರತೀಯರು H-1B ವೀಸಾದ ಮೇಲೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಗ್ರೀನ್ ಕಾರ್ಡ್ ಸಿಗ್ಬೇಕಂದ್ರೆ ಕನಿಷ್ಠ 10 ರಿಂದ 20 ವರ್ಷ ಬೇಕು. ಈಗಿನ ಹೊಸ ರೂಲ್ಸ್ ಪ್ರಕಾರ ಅವರು ಭಾರತಕ್ಕೆ ಮರಳಿ ಬಂದ್ರೆ ಇಲ್ಲಿರುವ ಅಮೆರಿಕನ್ ಎಂಬೆಸಿಗಳಲ್ಲಿ ಇಂಟರ್ವ್ಯೂ ಸಿಗೋಕೆ 3 ವರ್ಷ ಕಾಯ್ಬೇಕು. ಅಂದ್ರೆ ಅವರ ಅಮೆರಿಕದ ಕೆಲಸವೂ ಹೋಯ್ತು, ಅತ್ತ ಮಕ್ಕಳ ಎಜುಕೇಶನ್ ಕೂಡ ಹಾಳಾಯ್ತು. ಟ್ರಂಪ್ ಸರ್ಕಾರ ಈಗ ಹೇಳಿರೋದು ಏನಂದ್ರೆ, ಅತಿ ಅಸಾಮಾನ್ಯ ಪರಿಸ್ಥಿತಿ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಸರ್ಕಿಮ್ಸ್ಟೆನ್ಸ್ ಇದ್ರೆ ಮಾತ್ರ ಅಮೆರಿಕದ ಒಳಗಡೆ ಗ್ರೀನ್ ಕಾರ್ಡ್ ಅನ್ನ ಕೊಡಲಾಗುತ್ತೆ ಅಂತ. ಅಂದ್ರೆ ನೀವು ಪ್ರಾಣಾಪಾಯದಲ್ಲಿದ್ರೆ ಅಥವಾ ಅಮೆರಿಕಕ್ಕೆ ಅನಿವಾರ್ಯವಾದ ಸಂಶೋಧನೆ ಮಾಡ್ತಿದ್ರೆ ಮಾತ್ರ ನೀವು ಸೇಫ್. ಉಳಿದವರೆಲ್ಲ ಲಗೇಜ್ ಪ್ಯಾಕ್ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ. ಲೂಪ್ ಹೋಲ್ಗಳಿಗೆ USCIS ಬ್ರೇಕ್. ಅಕ್ರಮ ವಲಸೆ ಹೆಸರಿನಲ್ಲಿ ಕಾನೂನುಬದ್ಧ ವಲಸಿಗರಿಗೆ ಶಿಕ್ಷೆ. ಅಮೆರಿಕದ ಅಧಿಕಾರಿಗಳು ಮಾತ್ರ ತಮ್ಮ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಅವರ ಪ್ರಕಾರ ವಿದೇಶಿಯರು ಅಮೆರಿಕದ ಒಳಗಡೆ ಇದ್ದುಕೊಂಡೇ ಗ್ರೀನ್ ಕಾರ್ಡ್ ಪಡೆದುಕೊಳ್ಳುವುದು ಒಂದು ರೀತಿಯ ಲೂಪ್ ಹೋಲ್, ಅಂದ್ರೆ ಕಾನೂನಿನ ಸಣ್ಣ ದಾರಿಯಂತೆ. ಯಾವಾಗ ನಾವು ಅವರನ್ನ ಅವರ ದೇಶಕ್ಕೆ ಕಳಿಸ್ತೇವೋ ಅವಾಗ ಅವರಿಗೆ ವೀಸಾ ಸಿಗದಿದ್ದರೆ ಅವರು ಅಮೆರಿಕದಲ್ಲಿ ಅಕ್ರಮವಾಗಿ ಉಳಿದುಕೊಳ್ಳುವುದು ತಪ್ಪುತ್ತೆ ಅನ್ನೋದು ಅಧಿಕಾರಿಗಳ ವಾದ. ಆದರೆ ಈ ವಾದ ಅಕ್ಷರ ಸಹ ಕೊಳ್ಳುವಂತ ಟೆಕ್ ದೈತ್ಯರು ವಾದ ಮಾಡ್ತಿದ್ದಾರೆ. ಪ್ರತಿಭಾವಂತರು ಇವತ್ತು ತಮ್ಮ ಸ್ವಾಭಿಮಾನಕ್ಕಾಗಿ ಅಮೆರಿಕವನ್ನ ಬಿಟ್ಟು ಬೇರೆ ದೇಶಗಳ ಕಡೆ ಮುಖ ಮಾಡುವ ಲಕ್ಷಣಗಳು ಕಾಣ್ತಿವೆ. ಕೆನಡಾ, ಆಸ್ಟ್ರೇಲಿಯಾ ಮತ್ತು ಯುರೋಪ್ ರಾಷ್ಟ್ರಗಳು ಈಗ ಈ ಅವಕಾಶವನ್ನ ಬಳಸಿಕೊಳ್ಳೋಕೆ ರೆಡಿಯಾಗಿವೆ. ಅಮೆರಿಕದ ಆರ್ಥಿಕತೆಗೆ ಬೀಳುತ್ತಾ ಡಾಲರ್ ಪೆಟ್ಟು. ಪ್ರತಿಭೆಗಳ ಪಲಾಯನ ಭಾರತಕ್ಕೆ ವರದಾನವಾಗುತ್ತಾ? ವೀಕ್ಷಕರೇ, ಇಲ್ಲಿ ಭಾರತಕ್ಕೆ ಒಂದು ಸಣ್ಣ ಲಾಭವೂ ಇದೆ. ಒಂದು ವೇಳೆ ಅಮೆರಿಕದ ಈ ರೀತಿ ಕಠಿಣ ನಿರ್ಧಾರ ತೆಗೆದುಕೊಂಡು ಪ್ರತಿಭಾವಂತರನ್ನ ಹೊರ ಹಾಕಿದ್ರೆ ಈ ಎಲ್ಲ ಶ್ರೇಷ್ಠ ಮೆದುಳುಗಳು ಭಾರತಕ್ಕೆ ಮರಳಿ ಬರುತ್ತವೆ. ಆಗ ಭಾರತದ ಸ್ಟಾರ್ಟ್ಅಪ್ ಲೋಕಕ್ಕೆ ಹೊಸ ಶಕ್ತಿ ಸಿಗುತ್ತೆ. ಅಮೆರಿಕ ಬಿಕ್ಕಟ್ಟು ಭಾರತದ ಪಾಲಿಗೆ ಬ್ರೈನ್ ಗೇಮ್, ಅಂದ್ರೆ ಪ್ರತಿಭೆಗಳ ಮರಳುವಿಕೆಯ ಮರುಜನ್ಮವಾಗಬಹುದು. ಆದರೆ ಅಮೆರಿಕದಲ್ಲಿ ನೆಲೆಸಿರುವ ಲಕ್ಷಾಂತರ ಭಾರತೀಯ ಕುಟುಂಬಗಳು ಅತಂತ್ರ ಸ್ಥಿತಿಗೆ ಯಾರು ಹೊಣೆ ಎಂದು ವಿಶ್ಲೇಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಟ್ರಂಪ್ ಸರ್ಕಾರದ ಈ ಹೊಸ ಗ್ರೀನ್ ಕಾರ್ಡ್ ನೀತಿ ಅಮೆರಿಕದ ಇತಿಹಾಸದಲ್ಲೇ ಅತಿದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಒಂದು ಕಡೆ ಅಕ್ರಮ ವಲಸೆಯನ್ನ ತಡೆಯುವ ನೆಪದಲ್ಲಿ ಅಧಿಕಾರಿಗಳು ಈ ಕಠಿಣ ಕ್ರಮವನ್ನ ಸಮರ್ಥಿಸಿಕೊಳ್ತಿದ್ರೆ, ಮತ್ತೊಂದೆಡೆ ತಂತ್ರಜ್ಞಾನ ಲೋಕದ ದಿಗ್ಗಜರು ಇದು ಅಮೆರಿಕದ ಆರ್ಥಿಕ ಆತ್ಮಹತ್ಯೆ ಎಂದು ಎಚ್ಚರಿಸ್ತಾ ಇದ್ದಾರೆ. ಕೇವಲ ಭಾರತೀಯ ಟೆಕ್ಕಿಗಳಷ್ಟೇ ಅಲ್ಲದೆ ಭವಿಷ್ಯದ AI ಸಂಶೋಧಕರು, ವೈದ್ಯರು ಮತ್ತು ವಿಜ್ಞಾನಿಗಳ ಕೊರತೆ ಅಮೆರಿಕವನ್ನ ಕಾಲಿಡಲಿದೆ ಎಂಬುದು ಸ್ಪಷ್ಟವಾಗಿದೆ. ಲಕ್ಷಾಂತರ ಭಾರತೀಯರು ಕುಟುಂಬಗಳ ಬದುಕು ಮತ್ತು ಮಕ್ಕಳ ಶಿಕ್ಷಣ ಈಗ ಅನಿಶ್ಚಿತೆಯ ನರಕಕ್ಕೆ ತಳ್ಳಲ್ಪಟ್ಟಿದೆ. ಒಂದು ವೇಳೆ ಶ್ರೇಷ್ಠ ಪ್ರತಿಭೆಗಳು ಅಮೆರಿಕವನ್ನು ತೊರೆದು ಇಲ್ಲಿಗೆ ಮರಳಿದರೆ ಅದು ನಮ್ಮ ದೇಶದ ಸ್ಟಾರ್ಟ್ಅಪ್ ಲೋಕಕ್ಕೆ ಹೊಸ ಶಕ್ತಿಯನ್ನ ನೀಡಬಹುದು. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.